ಕರ್ಕೊಂಡು ಹೋಗ್ತೀನಿ. ಎಷ್ಟೋ ತಿನ್ಬಿಟ್ಟು ಹೇಳು, ಮೈಕ್ ಹೆಂಗು ಒಳ್ಳೆ ಹೆಂಗಿದೆ ಎಲ್ಲ ಟೇಸ್ಟು? ಚೆನ್ನಾಗಿದ್ಯಾ? ಎಲ್ಲಾನು ಮಸ್ತ್ ಇದೆ ಅಲ್ಲ. ಇದೊಂದ್ಸರಿ ಟೇಸ್ಟ್ ಮಾಡು. ದೋಸೆ ಇದೆ ನನ್ನ ಫೇವ್ರೇಟ್ ಇದೆ. ಮೊಸರನ್ನ ಯಾವ್ದೆಲ್ಲಾದ್ರೂ ಇದೆ ಮೊಸರನ್ನ ತಿನ್ನೋದ್ರಲ್ಲಿ ಇರುತ್ತೆ ಕಿಕ್ಕು. ಸೂಪರ್ ಆಗಿದೆ. ಮೊಸರನ್ನ ಟ್ರೈ ಮಾಡ್ರಿ, ಚೆನ್ನಾಗಿದೆ. ದೋಸೆ ನಾನು ಸ್ವಲ್ಪ ಲೇಟಾಗಿ ಬಂದಿದ್ದಿದ್ರೆ ನೋಡ್ತೀವಿ. ಊಟ ಟೈಮ್ ಅಲ್ಲ ಇಷ್ಟು. ಆಮೇಲೆ ಎನಿ ಟೈಮ್ ಹಿಂಗೆ ಇರುತ್ತೆ. ಎನಿ ಟೈಮ್ 24 12 ಗಂಟೆ ರಾತ್ರಿಯಲ್ಲಿ ಹಿಂಗೆ ಇರುತ್ತೆ. ದೇವ್ರಣ್ಣ ಒಟ್ಟಿನಲ್ಲಿ ಎಲ್ಲ ಗೊತ್ತಿರೋ ರಾಮೇಶ್ವರಂ ಕೆಫೆಯಲ್ಲಿ ಬ್ಲಾಸ್ಟ್ ಆಗಿತ್ತು. ಏನು ಹೆಂಗಿದೆ ಹೋಗ್ಲಿ? ಟೇಸ್ಟ್ ಹೆಂಗಿದೆ? ಕರ್ಕೊಂಬ. ಹೊಟ್ಟೆ ತುಂಬಿದ್ರು ತಿಂತಾ ಇದೀವಿ. ಹೊಟ್ಟೆ ತುಂಬೋಗಿದೆ ಆ ಡೋನಟ್ ಎಲ್ಲ ತಿಂದು. ಆ ಡೋನಟ್ ಬೇಗ ಡೈಜೆಸ್ಟ್ ಆಗೋದು. ಬ್ರೆಡ್ ಅಲ್ಲ ಅದು. ದೇವ್ರಾಣೆ ನಾನು ತಿನ್ನೋದೇ ಇಲ್ಲ ಈ ಥರ ಜಂಕ್ ಫುಡ್ಸ್ ಎಲ್ಲ. ಊಟ ತಿಂತೀನಿ, ಈ ಥರ ಭರ್ಜರಿಯಾಗಿ ತಿಂತೀನಿ, ಬಟ್ ಆ ಥರ ಸ್ನ್ಯಾಕ್ಸ್ ಎಲ್ಲ ತುಂಬ ಕಮ್ಮಿ. ಪಿಜ್ಜಾ ಬರ್ಗರ್ ಅಂತೂ ತಿನ್ನೋದೇ ಇಲ್ಲ. ಇವತ್ತು ನೀನು ಟೇಸ್ಟ್ ಮಾಡಲಿ, ಮಗು ಇದ್ಲಲ್ಲ ಅಂದ್ಬಿಟ್ಟು. ಹೆಂಗಿದೆ ಚಾರು? ಚಿತ್ರಾನ್ನ ಪುಳಿಯೋಗರೆ ಎಷ್ಟು ಸಾಕಾಗಿಲ್ಲ. ನನ್ನ ಫೇವ್ರೆಟ್. ಈಸಿಯಾಗಿ ಹೊಟ್ಟೋಗ್ತಲ್ಲ. ಸ್ವರ್ಗ ಮೊಸರನ್ನ ತಿಂತಾ ಇದ್ರೆ. ಯಾವ್ದು ಮಾಡುದು ಮಜ್ಜಿಗೆಯನ್ನ ತಿಂದೆ ಊಟ ಮುಗಿಯಲ್ಲ. ಚೆನ್ನಾಗಿದೆ. ಈಗ ಎಷ್ಟು ತರದ್ 4 ಥರ ರೈಸ್ ಕೊಟ್ಟವ್ರೆ. ಮತ್ತೆ ಪ್ರೈಸ್ ಏನು ಜಾಸ್ತಿ ಇಲ್ಲ ಕಣೆ. ಅಕ್ಕಗೊಂಚೂರು ಇಕ್ಬೇಕು. ಅಕ್ಕ ತಿನ್ಬಿಟ್ಟು ಕೊಡ್ತಾರೆ, ಕೊಡು ಒಂದೇ ಒಂಚೂರು. ನೀನ್ ತಿನ್ಬಿಟ್ಟು ಕೊಡ ಇಷ್ಟ. ಮತ್ತೆ ಎಲ್ಲ ಇಸ್ಕಾಕ್ಬಿಡ್ತಾರೆ. ಸಾರಿ, ಕೈ ಇನ್ನೊಂದು ಕಲರ್ ನೋಡೆ. ಅಂಡ್ ರಮೇಶ್ ತಗೊಂಡು ಹೋಗೋದಾ? ಕವರ್ ಏನಿಲ್ವಾ? ಸರಿ, ಊಟ ಮಾಡಿಕೊಂಡು ಮಲ್ಲೇಶ್ವರಂ ಬಂದಿದ್ದೀವಿ. ಒಂದು ಶಾಪಿಂಗ್ ಮಾಡಬೇಕು ಅಂದ್ಬಿಟ್ಟು. ಅಂಡ್ ಲೆಟ್ಸ್ ಡೂ ದ ಶಾಪಿಂಗ್. ಇವಳು ಯಾವುದೋ ನೋಡಿ ಇಟ್ಕೊಂಡಿದ್ದಾಳೆ. ಅಂಡ್ ಇದು ಸ್ಕರ್ಟ್ ಇದೆ. ಸ್ಕರ್ಟ್ ಇಟ್ಕೊ. ಚೆನ್ನಾಗಿದೆ ಅಲ್ಲ? ಚೆನ್ನಾಗಿದೆ ಇಶು. ದೂರ ಹೋಗು. ಓ, ಚೆನ್ನಾಗಿದೆ ಅಲ್ಲ ಇಶು? ಒಂಥರ ಚೆನ್ನಾಗಿದೆ. ಅಂಡ್ ಇದು ಬ್ಲ್ಯಾಕ್ ಚೆನ್ನಾಗಿದೆ. ಇಶು ಇದು ಚೆನ್ನಾಗಿದೆ ಇಶು. ಬಟ್ ಅವ್ರು ಜಾಸ್ತಿ ಹೇಳ್ತಾ ಇದಾರೆ. ಕೇಳು, ಈ ಕತ್ತೆ ನಿಂಗೆ ಎತ್ಕೊಂಡು ಹೋಗ್ಬೇಕು. ಯಾಕೆ ಚಾರು ನಡಿಯಕ್ಕಾಗಲ್ವಾ ನಿಂಗೆ? ಏನ್ ಪ್ರಾಬ್ಲಮ್? ವಾಟ್ಸ್ ಯುವರ್ ಪ್ರಾಬ್ಲಮ್? ಚಾರು ಪೆನ್ ಕೊಡು, ಒಂದೇ ನಿಮಿಷ ಬರೆದು ಕೊಡ್ತೀನಿ. ಅಂಟ್ತಾ ಇಲ್ಲ ಅದು. ಮನಸ್ಸಿಗೆ ಸ್ವಲ್ಪ ಖುಷಿ ಕೊಡುವಂಥ ವಿಷಯ. ಆ್ಯಂಡ್ ಹ್ಯಾಪಿ ಜೂನ್. ಹ್ಯಾಪಿ ಜೂನ್. ಆ್ಯಂಡ್ ಮಮ್ಮಿ ಬರ್ಕೊಡ್ತೀನಿ ಕೊಡು ಪ್ಲೀಸ್. ಮಮ್ಮಿ ಬರ್ಕೊಡ್ತೀನಿ ಕೊಡು. ನೀನು ಆ ಕಡೆ ಹೋಗು, ಕೊಡ್ತೀನಿ ಪ್ಲೀಸ್. ಹಲೋ, ಇವತ್ತಿನ ದಿನ ಹೇಗಿತ್ತು ಏನು ಎಲ್ಲ ನೋಡಿದ್ದೀರಾ. ಆ್ಯಂಡ್ ಶಾಪಿಂಗ್ ಆ್ಯಂಡ್ ನಾನು ಮಾಡಬೇಕು ಅಂತ ಇರಲಿಲ್ಲ, ಬಟ್ ನನ್ನ ಫ್ರೆಂಡ್ ಶಾಪಿಂಗ್ ಮಾಡಬೇಕು ಅಂದ್ಬಿಟ್ಟು ಅವಳನ್ನು ಎಲ್ಲ ಕಡೆ ಕರ್ಕೊಂಡೋಗಿ ಬಂದ್ವಿ. ಆ್ಯಂಡ್ ಮೊದಲು ಹೋಗಿದ್ದೆ ಓರಿಯನ್ ಮಾಲ್. ಆಗಲೇ ಹೇಳ್ದಂಗೆ ಓರಿಯನ್ ಮಾಲ್ ಮುಗಿಸ್ಕೊಂಡು ಮತ್ತು ರಾಮೇಶ್ವರಂ ಕೆಫೆಯಲ್ಲಿ ಊಟ ಮಾಡಿದ್ವಿ. ಊಟ ಮುಗಿಸ್ಕೊಂಡು ಮತ್ತೆ ಮಂತ್ರಿ ಸ್ಕ್ವೇರ್ ಹೋದ್ವಿ. ಮಂತ್ರಿ ಸ್ಕ್ವೇರಲ್ಲಿ ಕೆಲಸ ಮುಗಿಸ್ಕೊಂಡು ಮಲ್ಲೇಶ್ವರಂ ಹೋಗಿ ಮಲ್ಲೇಶ್ವರಂ ಎಲ್ಲ ಚೆನ್ನಾಗಿ ಶಾಪಿಂಗ್ ಮಾಡಿ ಮಲ್ಲೇಶ್ವರಮಲ್ಲೆಲ್ಲ ಶಾಪಿಂಗ್ ಮುಗಿಸಿ
ಮತ್ತು ಮೆಜೆಸ್ಟಿಕ್ ಹೋಗಿ ಮೆಜೆಸ್ಟಿಕಲ್ಲೆಲ್ಲ ಶಾಪಿಂಗ್ ಮುಗಿಸಿ ಮತ್ತು ಅವಳನ್ನು ನನ್ನ ಫ್ರೆಂಡನ್ನು ಬಸ್ಗೆ ಹತ್ತಿಸಿ ಮತ್ತು ನಾನು ಮನೆಗೆ ಬಂದು ಫ್ರೆಶಪ್ ಆಗಿ ಪೂಜೆ ಮಾಡಿ ಈಗ ವ್ಲಾಗನ್ನು ಮಾಡ್ತಿದ್ದೀನಿ. ಆ್ಯಂಡ್ ಯಾಕೆ ಈಗ ವ್ಲಾಗನ್ನು ಕಂಟಿನ್ಯೂ ಮಾಡ್ತಿದ್ದೀನಿ ಅಂತ ಅಂದರೆ ನಾನು ಕೆಲವೊಬ್ಬರಿಗೆ ಥ್ಯಾಂಕ್ಸ್ ಹೇಳಬೇಕಿತ್ತು. ಯಾರಿಗೆ ಥ್ಯಾಂಕ್ಸ್ ಹೇಳಬೇಕು ಅಂತ ಅಂದ್ಕೊಳ್ತಿದ್ದೀನಿ ಅಂದರೆ ಫಸ್ಟು ನನಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಅಂಥ ಎಲ್ಲರಿಗೂ. ಆ್ಯಂಡ್ ಯಾಕೆ ಅಂತ ಅಂದರೆ ಈಗ ನನಗೆ 1400 ಜನ ಸಬ್ಸ್ಕ್ರೈಬರ್ಸ್ ಇದ್ದೀರಾ. ಆ್ಯಂಡ್ ನನಗೆ 1001K ಸಬ್ಸ್ಕ್ರೈಬರ್ಸ್ ಆದಾಗೆ ತುಂಬ ಖುಷಿ ಆಯಿತು. ಅದಿನ್ನೂ ಬೆಳೀತಿದೆ ಆ್ಯಂಡ್ ಅದಿನ್ನೂ ಜಾಸ್ತಿ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ನನ್ನನ್ನು ಇಷ್ಟಪಟ್ಟು ನೋಡ್ತಾ ಇರೋವಂಥ ಎಲ್ಲ ನನ್ನ ಸಬ್ಸ್ಕ್ರೈಬರ್ಸ್ಗೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಿಮಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಆ್ಯಂಡ್ ನೆಕ್ಸ್ಟ್ ಥ್ಯಾಂಕ್ಸ್ ಹೇಳ್ಬೇಕಾರದು ನನ್ನ ಹಸ್ಬೆಂಡ್ಗೆ, ನನಗೆ ಎಲ್ಲದಕ್ಕೂ ಸಪೋರ್ಟ್ ಮಾಡ್ತಿರೋದಕ್ಕೆ. ಆ್ಯಂಡ್ ನನ್ನ ಫ್ರೆಂಡ್ ಇವತ್ತು ನನಗೆ 1000 ಸಬ್ಸ್ಕ್ರೈಬರ್ಸ್ ಆಗಿದ್ರು ಅಂದ್ಬಿಟ್ಟು ಕೇಕ್ ತೊಗೊಂಡು ಬಂದು ಕೇಕ್ ಕಟ್ ಮಾಡಿದ್ಲು. ತುಂಬ ಖುಷಿ ಅಂತ ಅನಿಸ್ತು. ಆ್ಯಂಡ್ ನನ್ನ ಸ್ಕೂಲ್ ಫ್ರೆಂಡ್ ನನಗೆ ಕೇಕ್ ತಂದು ಕಟ್ ಮಾಡಿದ್ದು ನನಗೆ ತುಂಬ ಖುಷಿ ಕೊಡ್ತು. ಬಿಕಾಸ್ ನಾನು 1K ಸಬ್ಸ್ಕ್ರೈಬರ್ಸ್ ಆಗಿದ ತಕ್ಷಣ ಸೆಲೆಬ್ರೇಷನ್ ಏನೂ ಮಾಡ್ಕೊಂಡಿರಲಿಲ್ಲ. ನನ್ನ ಹಸ್ಬೆಂಡ್ ಕೇಕ್ ತರ್ತೀನಿ, ಕೇಕ್ ಕಟ್ ಮಾಡ್ತೀನಿ 1000 ಸಬ್ಸ್ಕ್ರೈಬರ್ಸ್ ಆಗಿದ ತಕ್ಷಣ ಅಂದರು. ಬಟ್ ಮಾಡಲೇ ಇಲ್ಲ, ಪಾಪ ಅವರು ಬ್ಯುಸಿ ಇದ್ದು. ಊಟಕ್ಕೆ ಹೋಗೋಣ ಅಂತ ಎಲ್ಲ ಹೇಳಿದರು, ಬಟ್ ಏನು ಪ್ಲ್ಯಾನ್ ಎಲ್ಲ ಆಗಲಿಲ್ಲ. ಪ್ಲೀಸ್ ಕೀಪ್ ಸೈಲೆಂಟ್. ಬಟ್ ನನ್ನ ಫ್ರೆಂಡ್ ಕೇಕ್ ತೊಗೊಂಬಂದ್ಲು. ಹಸ್ಬೆಂಡ್ ಬದಲು ನನ್ನ ಸ್ಕೂಲ್ ಫ್ರೆಂಡ್ ಬಂದು ಕೇಕ್ ಕಟ್ ಮಾಡಿ ಸೆಲೆಬ್ರೇಷನ್ ಮಾಡಿದ್ದು ತುಂಬ ಖುಷಿ ಅಂತ ಅನಿಸ್ತು. ಆ್ಯಂಡ್ ನಮ್ಮ ಸ್ಕೂಲ್ ಫ್ರೆಂಡ್ಸ್ದೆಲ್ಲ ಒಂದು ರೀಲ್ ಕೂಡ 2 ಮಿಲಿಯನ್ ಹೋಗಿತ್ತು. ಅದು ಅವಳಿಗೆ ತುಂಬ ಖುಷಿ ಇತ್ತು. ಆ್ಯಂಡ್ ನನಗೆ 1000 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ಅಂದ್ಬಿಟ್ಟು ಅವಳು ಖುಷಿಯಿಂದ ನನಗೆ ಕೇಕ್ ತಂದು ಕಟ್ ಮಾಡಿಸಿದ್ದು ನನಗೆ ತುಂಬ ಖುಷಿ ಅಂತ ಅನಿಸ್ತು. ಯಾಕೆ ಅಂದರೆ ಯಾವುದೇ ಥರ ಜಲಸಿ ಇಲ್ಲದೆ ಒಂದು ಹುಡುಗಿ ಬೆಳೀಲಿ ಅಂದ್ಬಿಟ್ಟು ನನ್ನ ಗ್ರೋತನ್ನು ಅವಳು ಖುಷಿ ಪಡ್ತಾ ಸೆಲೆಬ್ರೇಷನ್ ಮಾಡಿದ್ದು ನನಗೊಂಥರ ಎಲ್ಲೋ ತುಂಬ ಖುಷಿ ಕೊಡ್ತು. ಆ್ಯಂಡ್ ಥ್ಯಾಂಕ್ ಯು ಐಶು, ಕೇಕ್ ತಂದು ಕೇಕನ್ನು ಕಟ್ ಮಾಡಿಸಿದ್ದಕ್ಕೆ. ಹಂಗಾಗಿ ಅವಳಿಗೂ ಥ್ಯಾಂಕ್ಸ್ ಹೇಳಬೇಕಿತ್ತು. ನನ್ನನ್ನು ಸಬ್ಸ್ಕ್ರೈಬ್ ಮಾಡಿ ನನ್ನನ್ನು ಇಷ್ಟಪಟ್ಟು ನೋಡ್ತಾ ಇರೋಂಥ ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್ ಹೇಳಲೇಬೇಕಲ್ವಾ. ಹಂಗಾಗಿ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ತುಂಬ ಖುಷಿ ಅಂತ ಅನಿಸ್ತು. ಆ್ಯಂಡ್ ಹೀಗೆ ಸಪೋರ್ಟ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತೀನಿ. ಆ್ಯಂಡ್ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗಲಿ ಕಮ್ಮಿ ಆಗಲಿ ನಾನು ನನ್ನ ಬೆಸ್ಟನ್ನು ಕೊಡ್ತೀನಿ ಅಂತ ಪ್ರಾಮಿಸ್ ಮಾಡ್ತಿದ್ದೀನಿ. ಆ್ಯಂಡ್ ಎಲ್ಲೂ ಕೂಡ ಡೌನ್ ಆಗಲ್ಲ. ಎಷ್ಟೇ ಅಪ್ಸ್ ಆ್ಯಂಡ್ ಡೌನ್ಸ್ ಇರಲಿ, ಏನೇ ಬರಲಿ, ನಾನಂತೂ ಇದೇ ಥರ ಮಾಡ್ತಾ ಇರ್ತೀನಿ ಖುಷಿಯಿಂದ. ಆ್ಯಂಡ್ ಎಸ್, ಇನ್ನೂ ಪಾಸಿಟಿವ್ ಒಂದು ಸ್ವಲ್ಪ ಎನರ್ಜಿ ಬರ್ತಿದೆ ಮಾಡಬೇಕು ಅಂತ. ತುಂಬ ಜನ ಮೆಸೇಜಸ್ ಮಾಡ್ತೀರಾ, ತುಂಬ ಜನ ಕಾಮೆಂಟ್ಸ್ ಮಾಡ್ತೀರಾ, ತುಂಬ ಜನ ಇನ್ಸ್ಟಾಗ್ರಾಮಲ್ಲಿ DM ಮಾಡ್ತೀರಾ. ಆ್ಯಂಡ್ ನಿಮ್ಮೆಲ್ಲರಿಗೂ ತುಂಬ 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 ಥ್ಯಾಂಕ್ಸ್. ಆ್ಯಂಡ್ ನಮ್ಮ ಹಸ್ಬೆಂಡ್ಗೆ, ನನ್ನ ಫ್ರೆಂಡ್ಸಿಗೆ, ನನ್ನನ್ನು ಸಪೋರ್ಟ್ ಮಾಡ್ತಾ ಇರೋವಂಥ ಒಂದು ಸ್ವಲ್ಪ ಜನ ಆದರೂ ಫ್ರೆಂಡ್ಸ್ ಇರ್ತಾರಲ್ಲ, ಅವ್ರಿಗೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಆ್ಯಂಡ್ ಇದಕ್ಕಿಂತ ಜಾಸ್ತಿ ಏನು ಹೇಳೋಕ್ಕಾಗಲ್ಲ ಅನ್ಕೊತಿದ್ದೀನಿ. ಆ್ಯಂಡ್ ಸದ್ಯದಲ್ಲೇ ಒಂದು ಗಿವ್ ಅವೇ ಕೂಡ ಮಾಡ್ತಿದ್ದೀನಿ. ಆ್ಯಂಡ್ ಕೀಪ್ ವಾಟ್ ಅವೇ ಕೂಡ ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ಆ್ಯಂಡ್ ತುಂಬ ಜನ ರಿಕ್ವೆಸ್ಟ್ ಮಾಡ್ಕೊಂಡಿರೋವಂಥ ಒಂದು ಪ್ರಾಡಕ್ಟ್, ಆ ಪ್ರಾಡಕ್ಟ್ಸ್ಗೋಸ್ಕರ ತುಂಬ ಜನ ನನಗೆ ಮೆಸೇಜ್ ಮಾಡ್ತಾ ಇರೋವಂಥ ಪ್ರಾಡಕ್ಟ್ಸ್ನ ಗಿವ್ ಅವೇ ಫ್ರೀಯಾಗೆ ಕೊಡ್ತಾ ಇದ್ದೀನಿ. ಯಾವಾಗ ಏನು ಆ ಪ್ರಾಡಕ್ಟ್ ಅಂತ ತಿಳ್ಕೊಬೇಕು ಅಂತ ಅಂದರೆ ನನ್ನ ವ್ಲಾಗ್ಸನ್ನು ನೋಡ್ತಾ ಇರಿ. ಸದ್ಯದಲ್ಲೇ ಅದು ಅಪ್ಡೇಟ್ ಬರುತ್ತೆ. ನಾನು ಕೂಡ ಅದರದ್ದು ಪ್ಲ್ಯಾನಿಂಗಲ್ಲಿದ್ದೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಖುಷಿ ಇದೆ. ಆ್ಯಂಡ್ ದಟ್ಸ್ ಇಟ್. ಕೀಪ್ ವಾಚಿಂಗ್. ಆ್ಯಂಡ್ ಈ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಗಾಯ್ಸ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಬಾಯ್, ಸಿ ಯು ನೆಕ್ಸ್ಟ್ ವ್ಲಾಗ್.